ಇರುವುದು ಒಂದು ಜೀವನ. ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ಮ ಜೊತೆ ಇರುವ ಯೋಗ್ಯತೆ ಅವರಿಗೆ ಇಲ್ಲ ಅಂತ ಬದುಕಿ ಅಷ್ಟೇ. ಮಾತಿನಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿ ಇರು. ಮಾತಿಗೆ ಬೆಲೆ ಕೊಡುವವರ ಬಳಿ ಮೂಕನಾಗಿ ಇರು. ಮಮತೆ ಇಲ್ಲದವರ ಬಳಿ ಅನಾಥನಾಗಿ ಇರು. ಸೊಕ್ಕಿನಿಂದ ಇರುವವರ ಬಳಿ ಒಂಟಿಯಾಗಿ ಇರು. ನಿನ್ನ ಕಷ್ಟಕ್ಕೆ ಆಗುವವರ ಬಳಿ ಎಂದೆಂದಿಗೂ ಕೂಡ ಋಣಿಯಾಗಿ ಇರು. ಇದೇ ಜೀವನದ ಕಟು ಸತ್ಯ. ನೀರು ತಾನು ಹರಿಯುವಾಗ ಎದುರಿಗೆ ಬರುವಂತಹ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ. ಜೀವನದಲ್ಲಿ ಎದುರಾಗುವಂತಹ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಎಷ್ಟೇ ಓದಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಮನಸ್ಸಿಟ್ಟು ಕಲಿತ ಅಕ್ಷರ, ಕಷ್ಟಪಟ್ಟು ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವಂತಹ ದೈವ ಭಕ್ತಿ ಯಾವತ್ತಿಗೂ ಯಾರನ್ನೂ ಕೂಡ ಕೈ ಬಿಡುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಬಣ್ಣ ನೋಡಿ ಹುಟ್ಟುವುದು ಆಕರ್ಷಣೆ, ಹಣ ನೋಡಿ ಹುಟ್ಟುವುದು ಅವಶ್ಯಕತೆ, ಆದರೆ ಗುಣ ನೋಡಿ ಹುಟ್ಟುವುದೇ ನಿಜವಾದ ಪ್ರೀತಿ. ಅಂತಹ ಪ್ರೀತಿ ನಿಮ್ಮ ಜೀವನದಲ್ಲಿ ಸಿಕ್ಕರೆ ಎಂದಿಗೂ ಕೂಡ ಅಂತಹ ಪ್ರೀತಿಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕಾಡುವ ಬಡತನ ನಾಳೆ ಹೋಗಬಹುದು. ಇಂದು ಇಲ್ಲದೆ ಇರುವಂತಹ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ಪ್ರೀತಿ ವಿಶ್ವಾಸ ಮತ್ತೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸಂಬಂಧಗಳು ಚೆನ್ನಾಗಿ ಉಳಿಯಬೇಕು ಅಂದರೆ ದೂರ ಇದ್ದವರು ಕ್ಷಮೆ ಕೇಳಲೇಬೇಕು, ಹತ್ತಿರ ಇದ್ದವರು ಕ್ಷಮೆ ಕೇಳಬೇಕು. ಏಕೆಂದರೆ ಪ್ರೀತಿ ಸ್ನೇಹ ಸಂಬಂಧ ಮನುಷ್ಯರಲ್ಲಿ ನೋಡಿ ತಿಳಿಯಲು ಕಾಲ ಹೊರಟು ಹೋಗಿದೆ. ಮಾತು ಮುಳ್ಳಾಗುವ ಕಡೆ ಹೃದಯ ಕಲ್ಲಾಗುವುದು ಸಾಮಾನ್ಯ. ಹಾಗಾಗಿ ಎಲ್ಲಿ ನಿಮ್ಮ ಮಾತುಗಳನ್ನು ತುಂಬ ಚೆನ್ನಾಗಿ ಅರಿಯುತ್ತೀರಿಯೋ ಅಲ್ಲಿ ಮಾತ್ರ ನಿಮ್ಮ ಜೀವನ ಎನ್ನುವುದು ಸುಧಾರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿರುವುದು. ಏಕೆಂದರೆ ಮಾತು ಎನ್ನುವುದು ಒಂದು ರೀತಿಯ ದೊಡ್ಡ ಆಯುಧ ಇದ್ದ ಹಾಗೆ. ಮಾತುಗಳನ್ನು ಯಾರು ತುಂಬ ಸ್ಪಷ್ಟವಾಗಿ ಮಾತನಾಡುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಸಂಬಂಧಗಳನ್ನು ಕಳೆದುಕೊಳ್ಳದೆ ಇರುವುದಕ್ಕೆ ಸಾಧ್ಯವಾದೀತು. ನಾವು ಇನ್ನೊಬ್ಬರ ಪಾಲಿಗಷ್ಟೇ ಒಳ್ಳೆಯವರಾಗಿ ಇದ್ದರೆ ಸಾಲದು, ನಮಗೂ ನಾವು ಒಳ್ಳೆಯದು ಮಾಡಿಕೊಳ್ಳುತ್ತಾ ಇರಬೇಕು. ಬೇಕು ಅಂದರೂ ಕೂಡ ತಿರುಗಿಯೂ ಬರದು ಬಾಲ್ಯ, ಬೇಡ ಅಂದರೂ ಕೂಡ ಬರುವುದು ಸಾವು. ಎಷ್ಟು ಇದ್ದರೂ ಕೂಡ ಇನ್ನೂ ಬೇಕು ಅನ್ನುವುದು ಹಣ. ಬಿಡಿಸಲಾಗದೆ ಇರುವಂತಹ ಬಂಧನ ಪ್ರೀತಿ, ಮರೆಯಲು ಆಗದೆ ಇರುವಂತಹ ನೆನಪು ಸ್ನೇಹ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ಬದುಕಬೇಕು. ಬಾಡಿಗೆ ಮನೆಗೆ ಎಷ್ಟೇ ಸಿಂಗಾರವನ್ನು ಮಾಡಿದರೂ ಕೂಡ ಅದು ನಮ್ಮದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಕೆಲವೊಬ್ಬರ ಜೀವನದಲ್ಲಿ ನಾವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದರೂ ಕೂಡ ಅವರು ನಮ್ಮವರು ಆಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕಾಲ ಕಳೆದಂತೆ ರೂಪದ ಹೊಳಪು ಮಾಸಿ ಹೋಗಬಹುದು, ಆದರೆ ಪ್ರೀತಿ ಹಂಚುವಂತಹ ಮನಸ್ಸಿನ ಅಂದ ಎಂದಿಗೂ ಕೂಡ ಅಳಿಯದ ಈ ಸೌಂದರ್ಯವೇ ಬದುಕಿನ ನಿಜವಾದ ಆಸ್ತಿ. ಪರಿಶುದ್ಧವಾಗಿರುವಂತಹ ಪ್ರೀತಿಗೆ ಸಾವು ಎನ್ನುವುದು ಇಲ್ಲ. ಕಾಲ ಎಷ್ಟೇ ಕಳೆದರೂ ಕೂಡ ಈ ಪ್ರೀತಿ ಕಡಿಮೆ ಆಗುವುದೇ ಇಲ್ಲ. ನಿನ್ನ ನೆನಪಿನಲ್ಲೇ ನನ್ನ ಪ್ರತಿ ಕ್ಷಣವೂ ಕೂಡ ಅಚ್ಚಳಿಯದೆ ಉಳಿಯುತ್ತದೆ. ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಮಾಡಿದ ಸಹಾಯ, ಗಳಿಸಿದ ವಿಶ್ವಾಸ, ಬೆಳೆಸಿದ ಸ್ನೇಹ, ಹಂಚಿದಂತಹ ಪ್ರೀತಿ ಹಾಗೂ ಉಳಿಸಿಕೊಂಡ ನಂಬಿಕೆಯೇ ಕೊನೆಯವರೆಗೂ ಕೂಡ ಜೀವನದಲ್ಲಿ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಾದೀತು. ಮರದಿಂದ ಕೆಳಗೆ ಬಿದ್ದಂತಹ ಹೂವು ಮತ್ತೆ ಅರಳುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟುತ್ತವೆ.
ಹಾಗೆಯೇ ನಮ್ಮ ಜೀವನದಲ್ಲಿ ಈವರೆಗೆ ಏನನ್ನ ಕಳೆದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟು ಬೆಳೆಯಬೇಕಿದೆ, ಎಷ್ಟು ಗುರಿಯನ್ನು ಮುಟ್ಟಬೇಕಿದೆ ಎನ್ನುವುದು ತುಂಬಾ ಮುಖ್ಯ ನೋಡಿ. ನಿಮ್ಮ ನಿರಂತರವಾಗಿರುವಂತಹ ಹಣ ಯಾರಿಗೆ ಸೇರುತ್ತದೆ ಎನ್ನುವುದು ಮುಖ್ಯವಲ್ಲ, ನಿಮ್ಮ ಗುಣ ಯಾರಿಗೆ ಸ್ಫೂರ್ತಿಯಾಗುತ್ತದೆ ಎನ್ನುವುದು ಮಾತ್ರ ತುಂಬಾ ಮುಖ್ಯವಾದಂಥದ್ದು ಆಗಿದೆ ನೋಡಿ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಚಂದ, ಜೀವನದಲ್ಲಿ ಎಲ್ಲ ಸ್ವೀಕರಿಸುವಂತಹ ಮನಸ್ಸು ಇದ್ದರೆ ನಮ್ಮ ಬದುಕೆ ಆನಂದ ನೋಡಿ. ಮನುಷ್ಯನ ದೇಹದಲ್ಲಿ ಅತ್ಯಂತ ಭಾರವಾದದ್ದು ಇದ್ದರೆ ಅದು ಅಹಂಕಾರ. ಅದನ್ನು ಹೊತ್ತು ತಿರುಗಿದವರು ಗೆದ್ದಂತಹ ಇತಿಹಾಸವೇ ಇಲ್ಲ. ಅದನ್ನು ಪಕ್ಕಕ್ಕೆ ಸರಿಸಿ ನಡೆದವರು ಜೀವನದಲ್ಲಿ ಸೋತಿರುವಂತಹ ಇತಿಹಾಸವೇ ಇಲ್ಲ ನೋಡಿ. ಹಾಗಾಗಿ ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮೈಗೂಡಿಸಿಕೊಳ್ಳಬೇಡಿ. ಕೋಪವು ಬೆಂಕಿ ಕಡ್ಡಿ ಇದ್ದಂತೆ, ಬೇರೆಯವರನ್ನ ಸುಡುವ ಬದಲು ಅದು ತನ್ನನ್ನು ತಾನೇ ಸುಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ದುಬಾರಿ ಬೆಲೆ ಆಗಿರಬಹುದು, ಆದರೆ ನಿದ್ರೆ, ನೆಮ್ಮದಿ ಹಾಗೂ ಸಂತೋಷಕ್ಕೆ ಇರುವಷ್ಟು ಬೆಲೆ ಯಾವುದೇ ವಸ್ತುವಿಗೂ ಕೂಡ ಇರುವುದಿಲ್ಲ. ಭ್ರಮೆಯಲ್ಲಿ ಬದುಕಬೇಡಿ. ನಾವು ಬೇರೊಬ್ಬರ ಜೀವನದಲ್ಲಿ ವಿಶೇಷ ಎಂಬ ಭ್ರಮೆ ಬೇಡ. ಏಕೆಂದರೆ ಇಂದಿನ ಕಾಲದಲ್ಲಿ ನಿಮ್ಮನ್ನು ಪಡೆದ ನಂತರವೂ ಕೂಡ ಜನರು ನಿಮಗಿಂತ ಉತ್ತಮ ವ್ಯಕ್ತಿಯನ್ನು ಹುಡುಕುತ್ತಲೇ ಇರುತ್ತಾರೆ. ಮನಸ್ಸು ನಿರ್ಮಲವಾಗಿದ್ದರೆ ಅದೇ ಸಾಕ್ಷಾತ್ಕಾರ, ಮಾತು ಮೃದುವಾಗಿ ಇದ್ದರೆ ಅದೇ ಚಮತ್ಕಾರ, ನಡತೆ ಶುದ್ಧವಾಗಿ ಇದ್ದರೆ ಅದೇ ಪುರಸ್ಕಾರ, ಜೀವನ ಸರಳವಾಗಿ ಇದ್ದರೆ ಅದೇ ಸಂಸ್ಕಾರ. ಯಾವಾಗಲೂ ಕೂಡ ಸರಳಯುತವಾಗಿರುವಂತಹ ಜೀವನ ಶೈಲಿಯನ್ನು ನೀವು ಮೈಗೂಡಿಸಿಕೊಳ್ಳಬೇಕು. ಮೊಸರಿಗಿಂತ ಮೊಸರಿನಲ್ಲಿ ಅಡಗಿರೋ ತುಪ್ಪಕ್ಕೆ ಬೆಲೆ ಹೆಚ್ಚು. ಅದೇ ರೀತಿ ಮನುಷ್ಯನಿಗಿಂತ ಅವರಲ್ಲಿ ಅಡಗಿರುವಂತಹ ಒಳ್ಳೆಯತನಕ್ಕೆ ಬೆಲೆ ಎನ್ನುವುದು ಹೆಚ್ಚು. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ಕಲಿತುಕೊಳ್ಳಿ. ಬಡತನ ಮನುಷ್ಯನಿಗೆ ಇರಬೇಕು, ಮನಸ್ಸಿಗೆ ಇರಬಾರದು. ಅದೇ ರೀತಿ ಮನುಷ್ಯನಿಗೆ ಇರಬೇಕು, ಮನುಷ್ಯನಿಗೆ ಇರಬಾರದು ಯಾವುದು ಅಂದರೆ ಅದೇ ಶ್ರೀಮಂತಿಕೆ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ ಎಷ್ಟು ಬೇಗ ಬೆಳೆಯುತ್ತಾರೆಯೋ ಅಷ್ಟು ಬೇಗನೆ ಸುಟ್ಟು ಹೋಗುತ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ. ಬೆಳೆಯುವುದು ನಿಧಾನವಾದರೂ ಕೂಡ ಬೆಳೆದ ನಂತರ ಅದರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿ ಇರುತ್ತದೆ. ತಿಳುವಳಿಕೆಗಿಂತ ನಮ್ಮ ನಡವಳಿಕೆಯೇ ಶ್ರೇಷ್ಠ. ಏಕೆಂದರೆ ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು, ಆದರೆ ನಮ್ಮ ಉತ್ತಮವಾಗಿರುವಂತಹ ನಡವಳಿಕೆ ಎಂದಿಗೂ ಕೂಡ ಸೋಲುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಚಿಂತೆಯನ್ನು ಬಿಟ್ಟು ಬಿಡು. ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೋ. ಗೌರವ ಎನ್ನುವುದು ಹಣ, ಆಸ್ತಿ, ಅಂತಸ್ತು ನೋಡಿ ಕೊಡುವುದಲ್ಲ. ನಿನ್ನ ಹತ್ತಿರ ಏನಿಲ್ಲದೆ ಇದ್ದರೂ ಕೂಡ ನಿನ್ನ ಮಾತಿಗೆ, ನಿನ್ನ ಗುಣಕ್ಕೆ, ನಿನ್ನ ಪ್ರೀತಿಗೆ ಕೊಡುವುದೇ ನಿಜವಾದ ಗೌರವ. ಹಣ ಎಷ್ಟೇ ಚಿಕ್ಕದ್ದಾಗಿ ಇದ್ದರೂ ಕೂಡ ಕನಸು ಮಾತ್ರ ಬೆಟ್ಟದಷ್ಟು ಇರುತ್ತದೆ. ಹೃದಯ ಮುಷ್ಟಿ ಅಷ್ಟೇ ಇದ್ದರೂ ಕೂಡ ಅದರಲ್ಲಿ ಪ್ರೀತಿ ಮಾತ್ರ ಸಾಗರದಷ್ಟು ಇರುತ್ತದೆ. ಸ್ನೇಹ ಅನ್ನುವುದು ಗುಬ್ಬಿಯ ಹಾಗೆ, ಮೃದುವಾಗಿ ಹಿಡಿದರೆ ಹಾರಿ ಹೋಗುತ್ತದೆ, ಗಟ್ಟಿಯಾಗಿ ಹಿಡಿದರೆ ಸತ್ತು ಹೋಗುತ್ತದೆ. ಪ್ರೀತಿಯಿಂದ ಹಿಡಿದರೆ ಮಾತ್ರ ಯಾವಾಗಲೂ ಕೂಡ ಜೊತೆಯಲ್ಲಿಯೇ ಇರುತ್ತದೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಕೂಡ ಒಡೆದು ಹಾಲಿನಂತೆ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವ ಜಾಣತನ ನಮ್ಮಲ್ಲಿ ಇದ್ದಾಗ ಮಾತ್ರ ಸಂಬಂಧಗಳು ಹಾಳಾಗದೇ ಇರುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಇದ್ದೇ ಇರುತ್ತಾರೆ. ಅವರು ಇನ್ನೊಬ್ಬರನ್ನ ಹಾಳು ಮಾಡುವ ದೃಷ್ಟಿಯಿಂದಲೇ ಬದುಕುತ್ತಿರುತ್ತಾರೆ. ಅಂಥವರ ಮಾತಿನ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು.
ತಪ್ಪು ನಿರ್ಧಾರಗಳಿಂದ ಆಗುವ ನಷ್ಟಕ್ಕಿಂತಲೂ ಕೂಡ ನಿರ್ಧಾರವನ್ನೇ ತೆಗೆದುಕೊಳ್ಳದೆ ಇರುವುದರಿಂದ ಆಗುವಂತಹ ಹಾನಿಯೇ ಹೆಚ್ಚು. ಮನೆ ಸಣ್ಣದಿದ್ದರೂ ಮನಸ್ಸು ದೊಡ್ಡದಿರಲಿ, ಹೃದಯ ಮುಷ್ಟಿಯಷ್ಟು ಇದ್ದರೂ ಕೂಡ ಪ್ರೀತಿ ಬೆಟ್ಟದಷ್ಟು ಇರಲಿ. ಹಣದಲ್ಲಿ ಬಡತನವಿದ್ದರೂ ಕೂಡ ಗುಣದಲ್ಲಿ ಶ್ರೀಮಂತಿಕೆ ಇರಲಿ. ಬಡತನದಲ್ಲಿ ಇದ್ದಾಗ ಸೋರುವ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರುತ್ತಿದ್ದರೂ ಈಗ ಮನೆ ಸೋರುತ್ತಿಲ್ಲ, ಮನಸ್ಸುಗಳು ಸೋರುತ್ತಿವೆ. ಹಾಗಾಗಿ ಯಾರೂ ಸಹ ಒಟ್ಟಿಗೆ ಸೇರುವುದೇ ಇಲ್ಲ. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಇರುವುದಿಲ್ಲ. ಸಾಹುಕಾರನಿಗೆ ಹಣ ಇರುತ್ತದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಹಣ ಮತ್ತು ನೆಮ್ಮದಿ ಇದ್ದವರಿಗೆ ಒಳ್ಳೆಯ ಗುಣ ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಜಾಸ್ತಿ ದಿನ ಜಾಗ ಎನ್ನುವುದೇ ಇರುವುದಿಲ್ಲ. ಜೀವನ ಕಬಡ್ಡಿ ಆಟದಂತೆ. ನಾವು ಗೆಲುವಿನ ಗೆರೆ ಮುಟ್ಟುತ್ತಿರುವಾಗಲೇ ಕೆಲವರು ನಮ್ಮ ಕಾಲುಗಳನ್ನು ಎಳೆಯುವುದಕ್ಕೆ ಪ್ರಯತ್ನವನ್ನು ಪಡುತ್ತಲೇ ಇರುತ್ತಾರೆ. ಆದರೆ ಒಂದಂತೂ ನಿಜ, ಅವರು ಯಾವಾಗಲೂ ಕೂಡ ನಮ್ಮ ಕಾಲಿನ ಕೆಳಗೆ ಇರುತ್ತಾರೆ ಹೊರತು ಹೃದಯದ ಮಟ್ಟಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವಂತಹ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಎಲ್ಲಿಯೂ ಕೂಡ ಚರಿತ್ರೆಯಲ್ಲಿ ಜಾಗ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮನುಷ್ಯನೂ ಕೂಡ ಒಂದು ತರಹ ಸೂರ್ಯಕಾಂತಿ ಹೂ ಇದ್ದ ಹಾಗೆ, ಯಾವ ಕಡೆ ಲಾಭ ಇರುತ್ತದೆಯೋ ಆ ಕಡೆಗೆ ತಿರುಗುತ್ತದೆ. ನಿನ್ನ ನೆರಳಿನಲ್ಲಿ ನಿಂತಾಗ ಮಾತ್ರ ತಮ್ಮದೇ ಎನ್ನುತ್ತಾರೆ. ಸೂರ್ಯ ಬದಲಾದಂತೆ ಮುಖವೂ ಕೂಡ ಬದಲಾಗುತ್ತದೆ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆಗೆ ಆಟವಾಡುವುದಕ್ಕೆ ನೋಡಬೇಡಿ. ಎಲ್ಲರಿಗೂ ಅವರವರ ಆದ ವ್ಯಕ್ತಿತ್ವ ಎನ್ನುವುದು ಇರುತ್ತದೆ. ಅವರ ಜೀವನದ ಜೊತೆಗೆ ಎಂದಿಗೂ ಕೂಡ ಆಟವನ್ನು ಆಡುವುದಕ್ಕೆ ಹೋಗಲೇಬೇಡಿ. ನೋಯಿಸಿದ ಮನಸ್ಸನ್ನು ತುಂಬ ಪ್ರೀತಿಸಿ, ಆದರೆ ಪ್ರೀತಿಸಿದ ಮನಸ್ಸನ್ನು ಎಂದಿಗೂ ಕೂಡ ನೋಯಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನೊಂದಿರುವ ಮನಸ್ಸಿಗೆ ಮತ್ತೆ ಮತ್ತೆ ನೋವನ್ನು ಸಹಿಸುವ ಶಕ್ತಿ ಎನ್ನುವುದು ಇರುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರವನ್ನು ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನವನ್ನು ಸಾಗಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಪ್ರತಿಯೊಂದು ಘಳಿಗೆಯಲ್ಲಿಯೂ ಕೂಡ ನೋವು ಎನ್ನುವುದು ಜೀವನದಲ್ಲಿ ಬಂದೇ ಬರುತ್ತದೆ. ಯಾವಾಗ ನೀವು ಆ ನೋವುಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯುತ್ತೀರಿಯೋ ಆಗ ಮಾತ್ರ ಜೀವನ ಎನ್ನುವುದು ನಿರಂತರವಾಗಿ ಸಾಗುವುದಕ್ಕೆ ಸಾಧ್ಯವಾದೀತು. ಸುಟ್ಟು ಹೋದ ನಂತರ ಮೇಣದ ಬತ್ತಿಗೆ ಗೊತ್ತಾಯಿತಂತೆ, ತನ್ನನ್ನು ಸುಟ್ಟಿದ್ದು ಬೇರೆ ಯಾರೂ ಅಲ್ಲ, ತನ್ನೊಳಗೆ ಇರುವಂತಹ ದಾರವೇ ಎಂದು. ಹಾಗೆಯೇ ನಮ್ಮವರೇ ನಮಗೆ ಮೋಸವನ್ನು ಮಾಡುತ್ತಾರೆ. ಸಾಲ ಮಾಡದೆ ಬದುಕಿ ತೋರಿಸುವವನೇ ಶ್ರೀಮಂತ, ಸಾಲಕ್ಕಾಗಿ ಪರದಾಡುವವನೇ ಬಡವ, ಸಾಲ ಕೊಟ್ಟು ಅಲೆದಾಡುವವನೇ ಭಿಕ್ಷಕ, ನೆಮ್ಮದಿಯ ಜೀವನ ಸವಿಯನ್ನು ಅನುಭವಿಸುವವನೇ ಲೋಕಜ್ಞಾನಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದಂತಹ ಸಂಪಾದನೆ, ಇಷ್ಟದಿಂದ ಮಾಡುವಂತಹ ದೈವಭಕ್ತಿ ಯಾರನ್ನೂ ಯಾವತ್ತಿಗೂ ಕೂಡ ಕೈ ಬಿಡುವುದೇ ಇಲ್ಲ. ನನ್ನ ಹತ್ತಿರ ಹಣ ಆಸ್ತಿ ಇಲ್ಲ ಇದೆ ಅಂತ ಅಹಂಕಾರವನ್ನು ಪಡಬೇಡ. ಏಕೆಂದರೆ ರಾತ್ರಿ ಎಲ್ಲ ಕಷ್ಟಪಟ್ಟು ಅರಳುವ ಹೂವಿಗೂ ಕೂಡ ಗೊತ್ತಿಲ್ಲ ಬೆಳಗ್ಗೆ ಆದ ಮೇಲೆ ನನ್ನ ಪ್ರಯಾಣ ದೇವಸ್ಥಾನಕ್ಕೋ ಅಥವಾ ಸ್ಮಶಾನಕ್ಕೋ ಎಂದು. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸುವುದಕ್ಕೆ ಹೋಗಲೇಬೇಡಿ. ನಾಳೆ ಆತ ನಿಮ್ಮ ಶತ್ರುವು ಕೂಡ ಆಗಬಲ್ಲರು. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ದ್ವೇಷವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಾಳೆ ಅವರು ನಿಮ್ಮ ಮಿತ್ರರೂ ಕೂಡ ಆಗಬಹುದು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಬೇರೆ ಯಾವುದೂ ಕೂಡ ಇಲ್ಲ ನೋಡಿ. ಸಿಂಹಕ್ಕೆ ಯಾರೂ ಕೂಡ ಕಾಡಿನ ರಾಜನೆಂದು ಪಟ್ಟಾಭಿಷೇಕ ಮಾಡುವುದಿಲ್ಲ. ತನ್ನ ಶೌರ್ಯ
ಪರಾಕ್ರಮದಿಂದ ಸಿಂಹವು ಕಾಡಿನ ರಾಜನಾಗಿರುತ್ತಾನೆ. ಹಾಗೆಯೇ ನಾವು ಕೂಡ ನಮ್ಮ ಧೈರ್ಯ, ಹಠ, ತಾಳ್ಮೆ ಮತ್ತು ಕಠಿಣವಾಗಿರುವಂತಹ ಪರಿಶ್ರಮದಿಂದ ರಾಜನಾಗಬೇಕೇ ವಿನಃ ಇನ್ನೊಬ್ಬರ ಗುಲಾಮನಾಗಬಾರದು. 1000 ಸೋಲುಗಳನ್ನು ಸೋಲಿಸಿ ಒಮ್ಮೆ ಗೆದ್ದು ಬಿಡು. ಗೆದ್ದ ದಿನ ನಿನ್ನ ಪ್ರತಿ ಸೋಲು ಕೂಡ, ಪ್ರತಿ ಕಣ್ಣೀರು ಕೂಡ ಇತಿಹಾಸದ ಪುಟ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಉಳಿಯುತ್ತವೆ. ಕಣ್ಣುಗಳು ತಮ್ಮನ್ನ ತಾವು ನೋಡಿಕೊಳ್ಳುವುದು ಬಿಟ್ಟು ಉಳಿಕಿದ್ದೆಲ್ಲವನ್ನ ನೋಡುತ್ತದೆ. ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ಹುಡುಕುತ್ತಾ ಇರುತ್ತಾರೆ. ಎಂದಿಗೂ ಕೂಡ ಜನರ ಮಾತುಗಳ ಮೇಲೆ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸುಂದರವಾಗಿರುವಂತಹ ಜಗತ್ತಿನಲ್ಲಿ ಸುಂದರವಾಗಿರುವಂತಹ ರೂಪಗಳನ್ನು ಹುಡುಕಬಹುದು, ಆದರೆ ಸುಂದರವಾಗಿರುವಂತಹ ಮನಸ್ಸುಗಳನ್ನು ಹುಡುಕುವುದಕ್ಕೆ ಸಾಧ್ಯವೇ ಇಲ್ಲ. ರೂಪಕ್ಕೆ ತಕ್ಕಂತೆ ಗುಣ ಇರುವುದಿಲ್ಲ, ಗುಣಕ್ಕೆ ತಕ್ಕಂತೆ ರೂಪ ಇರುವುದಿಲ್ಲ. ರೂಪ ಗುಣ ಎರಡೂ ಇರುವವರು ಹುಡುಕಿದರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಖರ್ಚಿಗೂ ಹಣಕ್ಕೆ ಕರಗೋಗುವವರೆಗೂ ಆಸ್ತಿಗೆ ಇರುವ ಬೆಲೆ ಮನುಷ್ಯನ ನಂಬಿಕೆ ಮತ್ತು ಅವನ ನಿಯತ್ತಿಗೆ ಇಲ್ಲ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಕೂಡ ಮುಳುಗುವುದಿಲ್ಲ. ಈಜಲು ಆಗದೇ ಇರುವವರು ಮಾತ್ರ ಮುಳುಗಿ ಹೋಗುತ್ತಾರೆ. ಜೀವನವೂ ಕೂಡ ಅಷ್ಟೇ. ಸಮಸ್ಯೆಗಳು ಇರುವ ಪ್ರತಿಯೊಬ್ಬ ಸೋಲುವುದಿಲ್ಲ. ಪರಿಹಾರ ಹುಡುಕಲು ಆಗದೇ ಇರುವವರು ಮಾತ್ರ ಜೀವನದಲ್ಲಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ನಿನ್ನನ್ನು ನೋಯಿಸುವವರ ಮುಂದೆ ಕಲ್ಲಾಗಿ ಬದುಕು. ನಿನ್ನನ್ನು ಪ್ರೀತಿಸುವವರ ಮುಂದೆ ಹೂವಾಗಿ ಬದುಕು. ನಿನ್ನಿಂದ ಏನೂ ಆಗಲ್ಲ ಎನ್ನುವವರ ಮುಂದೆ ಸಾಧಿಸಿ ತೋರಿಸು. ಊಟ ಬಡಿಸುವ ಅಷ್ಟು ಹೊತ್ತು ಮಾತ್ರ ಬಾಳೆ ಎಲೆ, ಊಟ ಆದ ಮೇಲೆ ಎಂಜಲು ಎಲೆ. ನಮ್ಮ ಜೀವನವೂ ಕೂಡ ಅಷ್ಟೇ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಉಪಯೋಗ, ಅವಶ್ಯಕತೆ ಮುಗಿದ ಮೇಲೆ ನಾವ್ಯಾರೋ ಅವರು ಯಾರೋ ಅಷ್ಟೇ ಈ ಜೀವನ. ಹೃದಯದಲ್ಲಿ ಪ್ರೀತಿಯೇ ತುಂಬಿದ್ದರೆ ವೈರಿಗೂ ಕೂಡ ಪ್ರೇಮಿಗಳು ಆಗಿರುತ್ತಾರೆ. ಮನದಲ್ಲಿ ದ್ವೇಷವೇ ತುಂಬಿದ್ದರೆ ಪ್ರೇಮಿಗಳು ಕೂಡ ವೈರಿಗಳು ಆಗಿರುತ್ತಾರೆ. ಯಾವ ಕಣ್ಣು ನಿಮ್ಮನ್ನು ನೋಡಲು ಬಯಸುತ್ತಾ ಇರುವುದಿಲ್ಲವೋ ಆ ಕಣ್ಣಿನತ್ತ ತಿರುಗಿಯೂ ಕೂಡ ನೋಡಬೇಡಿ. ನಿಮ್ಮನ್ನೇ ಹುಡುಕುವ ಕಣ್ಣುಗಳಿಂದ ನೀವು ಯಾವತ್ತಿಗೂ ಕೂಡ ಮರೆಯಾಗಿ ಹೋಗುವುದಕ್ಕೆ ಹೋಗಲೇಬೇಡಿ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಹೇಗೆ ನಾವು ಮೆಟ್ಟಿ ನಡೆಯುತ್ತೇವೆಯೋ ಹಾಗೆಯೇ ಈ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿಯೇ ಅಂಥವರನ್ನು ಬಿಟ್ಟು ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು ನೋಡಿ. ದಂಡಿಸುವ ಅವಶ್ಯಕತೆ ಇದ್ದರೂ ಕೂಡ ದಂಡಿಸದೆಯೇ ಇರುವುದನ್ನು ಸಹನೆ ಎನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆಯಾಗಿ ಇರುವವರನ್ನು ಪ್ರೀತಿ ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿ ಅನ್ನುತ್ತಾರೆ. ಬೆಂದಷ್ಟು ರೊಟ್ಟಿಗೆ ರುಚಿ ಹೆಚ್ಚು, ನೊಂದಷ್ಟು ಬದುಕಿಗೆ ಅರ್ಥ ಹೆಚ್ಚು. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ನಗುಗಿಂತ ದೊಡ್ಡ ಔಷಧಿ ಇಲ್ಲ. ತನ್ನ ಕಣ್ಣು ಮುಂದೆ ನೀ ಇದ್ದರೂ ಈ ಜೀವನಕ್ಕೆ ಇನ್ನೊಂದು ಮಾಯೆ ನೀ. ನನ್ನಿಂದ ದೂರ ಸರಿದರೂ ಮರೆಯಲು ಆಗದ ನಮ್ಮಿಬ್ಬರ ನೆನಪಿನ ಛಾಯೆ. ಮುಖ ತೊಳೆದುಕೊಂಡು ಚೆನ್ನಾಗಿ ಕಂಡಷ್ಟು ಸುಲಭ ಅಲ್ಲ ಮನಸ್ಸು ತೊಳೆದುಕೊಂಡು ಚೆನ್ನಾಗಿ ಬದುಕುವುದು. 1000 ಸೋಲುಗಳನ್ನು ಸೋಲಿಸಿ ಒಮ್ಮೆ ಗೆದ್ದು ಬಿಡು. ಗೆದ್ದ ದಿನ ನಿನ್ನ ಪ್ರತಿ ಸೋಲು, ಪ್ರತಿ ಕಣ್ಣೀರು ಇತಿಹಾಸದ ಪುಟ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಉಳಿದಿರುತ್ತವೆ ಎನ್ನುವುದನ್ನು ಮರೆಯಬೇಡ. ದೊಡ್ಡ ದೊಡ್ಡ ಅಂದುಕೊಂಡರೆ ನೀನು ಶ್ರೀಮಂತ, ಪ್ರೀತಿ ನೆಮ್ಮದಿ ದೊಡ್ಡದು ಅಂದುಕೊಂಡರೆ ನೀನು ಹೃದಯವಂತ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೋ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಮೊಸರಿಗಿಂತ ಮೊಸರಿನಲ್ಲಿ ಅಡಗಿರುವ ತುಪ್ಪಕ್ಕೆ ಬೆಲೆ ಹೆಚ್ಚು. ಅದೇ ರೀತಿಯಾಗಿ ಮನುಷ್ಯನಿಗಿಂತ ಮನುಷ್ಯನಲ್ಲಿ ಅಡಗಿರುವಂತಹ ಒಳ್ಳೆಯತನಕ್ಕೆ ಬೆಲೆ ಎನ್ನುವುದು ಹೆಚ್ಚು. ಅಂದೊಂದು ಇತ್ತು ಕಾಲವಿದು, ಒಬ್ಬರ ಕಾಲಿಗೆ ಮುಳ್ಳು ಚುಚ್ಚಿದರೆ ಇನ್ನೊಬ್ಬರು ತೆಗೆಯಲು ಸಹಾಯವನ್ನು ಮಾಡುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ನಾವು ನಡೆಯುವ ಹಾದಿಯಲ್ಲಿ ನಮ್ಮವರೇ ಮುಳ್ಳಾಗಿ ಚೆಲ್ಲಿರುತ್ತಾರೆ. ಅಡಗಿಸಿರುವೆ ನನ್ನ ಹೃದಯದಲ್ಲಿ, ಹುದುಗಿರುವೆ ಎನ್ನ ಮನದಾಳದಲ್ಲಿ,
ಬಿಂಬಲ ಇರುವೆ ನನ್ನ ಕಣ್ಣುಗಳಲ್ಲಿ, ಬಚ್ಚಿಡುವೆ ಎನ್ನ ನೆನಪುಗಳಲ್ಲಿ. ಸಾಗುವೆ ನೆನಪಿನ ಡೋಣಿಯಲ್ಲಿ ಪಯಣಿಗಳಾಗಿ, ಜೊತೆಯಲ್ಲಿ ನೀ ನನ್ನ ನಾವಿಗಳಾಗಿ. ಜೀವನದಲ್ಲಿ ನಾವು ಉಪ್ಪಿನ ಹಾಗೆ ಇರಬೇಕಂತೆ. ಅಂದರೆ ಯಾರೂ ಕೂಡ ನಮ್ಮನ್ನು ಅತಿಯಾಗಿ ಬಳಸಿಕೊಳ್ಳಬಾರದು. ಹಾಗೆಯೇ ನಾವಿಲ್ಲದೆ ಕೂಡ ಇರಲೂಬಾರದು. ಕೋಪದಲ್ಲಿ ಮನೆ ಬಾಗಿಲು ಮುಚ್ಚಬಹುದು, ಮನಸ್ಸಿನ ಬಾಗಿಲು ಮುಚ್ಚುವುದಕ್ಕೆ ಆಗುವುದೇ ಇಲ್ಲ. ಕೋಪ ಎನ್ನುವುದು ಕ್ಷಣಿಕ, ಪ್ರೀತಿ ಎನ್ನುವುದು ಶಾಶ್ವತ. ಮನುಷ್ಯನಲ್ಲಿ ತೊಂದರೆ ಇದ್ದರೆ ಸರಿಪಡಿಸಿಕೊಂಡು ಬದುಕಬಹುದು. ಆದರೆ ಅವನ ಮನಸ್ಸಿನಲ್ಲಿ ಯೋಚನೆಗಳು ಇದ್ದರೆ ಸರಿ ಮಾಡಿಕೊಂಡು ಬದುಕುವುದು ತುಂಬಾ ಕಷ್ಟ. ಎಲ್ಲರಿಗೂ ಬೇಕಾಗುವ ಹಣ್ಣು ಕೈ ಸೇರುತ್ತದೆ, ಯಾರಿಗೂ ಬೇಡವಾದ ಬೀಜ ಭೂಮಿಗೆ ಸೇರುತ್ತದೆ. ಆದರೆ ಬೇಡವಾದ ಬೀಜದಿಂದ ಸಾವಿರಾರು ಹಣ್ಣುಗಳು ಬಿಡುವ ಕಾಲ ಬಂದೇ ಬರುತ್ತದೆ. ತಿರಸ್ಕಾರಗೊಂಡವರಿಂದಲೇ ಮುಂದೊಮ್ಮೆ ಪುರಸ್ಕರಿಸಿಕೊಳ್ಳುವಂತೆ ಕಾಲ ಬಂದೇ ಬರುತ್ತದೆ. ಇದೇ ಸಾಧನೆಯ ಬದುಕು. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಂದು ಶ್ರೀಮಂತ ಅಂದರೆ ಕೋಟಿ ಇದ್ದವನಲ್ಲ, ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡುವವನೇ ಸಾಹುಕಾರ. ಬದುಕು ನಮ್ಮ ಇಚ್ಛೆಯಂತೆ. ಯಾರೇ ನಮ್ಮ ಪ್ರೀತಿ ತಿರಸ್ಕರಿಸಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾರು ನಿಮ್ಮ ಪ್ರೀತಿಗೆ ಅರ್ಹರಾಗಿ ಇರುತ್ತಾರೆಯೋ ಅವರು ಕಾಲ ಸಮಯ ಬಂದಾಗ ನಿಮ್ಮನ್ನು ಸೇರುತ್ತಾರೆ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ, ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು. ಅಂತಹ ಬದುಕು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.